ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಆ್ಯಪ್ ಮುಖಾಂತರ ನಾವು ಯಾವ ರೀತಿಯಾಗಿ ಒಂದು ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕು, ಆನ್ಲೈನ್ನಲ್ಲೇ ನಾವು ಒಂದು ₹75 ಪೇ ಮಾಡಿ ಈ ಆಧಾರ್ ಕಾರ್ಡ್ ನಂಬರನ್ನು ನಾವು ಚೇಂಜ್ ಮಾಡ್ಬೋದು. ಇದಕ್ಕಾಗಿ ಮೊದಲೇ ಕಂಡೀಷನ್ ಏನಂದರೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರು ಮೊದಲೇ ರಿಜಿಸ್ಟರ್ ಇರಬೇಕು, ಅದು ಕೂಡ ಆ್ಯಕ್ಟಿವ್ ಇರಬೇಕು. ಆ OTPಯನ್ನು ಅಥೆಂಟಿಕೇಷನನ್ನು ಮಾಡಿ ಬೇರೆ ಹೊಸ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅದನ್ನು ಅಥೆಂಟಿಕೇಷನನ್ನು ಮಾಡಿ ಯಾವಾಗ ನೀವು ₹75 ಪೇ ಮಾಡ್ತೀರಲ್ಲ ಆವಾಗ ಈಗ ಇದನ್ನ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಬೋದು. ಅದು ಹೇಗೆ ಏನಂತ ಕಂಪ್ಲೀಟ್ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಆಧಾರ್ ಕಾರ್ಡ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ ನಂತರ ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಕೊಡಬೇಕು. ಕ್ಯಾಮ್ರಾ, SMS ಕಾಲ್ಸು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ಸ್ವಲ್ಪ ಹೊತ್ತು ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ಕಂಟಿನ್ಯೂ ಟು ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲೇದಾಗಿ ನೀವು ರಿಜಿಸ್ಟರ್ ಮಾಡಬೇಕು. ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರನ್ನು ಎಂಟರ್ ಮಾಡಿ ಕನ್ಫರ್ಮ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಅದನ್ನು ಮಾಡ್ತಿರೋ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಲಿಂಕನ್ನು ಮಾಡಿರಬೇಕು. ಅದು ನೀವೇನಂದರೆ ನಿಮ್ಮದು ಹಳೆಯ ಮೊಬೈಲ್ ನಂಬರ್ ಏನು ಲಿಂಕ್ ಇರುತ್ತಲ್ಲ ಅದು ಬೇರೆ ಕಡೆ ಇದ್ದರೆ ನಡೆಯುತ್ತೆ. ನೀವು ಯಾವುದು ಮೊಬೈಲ್ ನಂಬರನ್ನ ನೀವು ಲಿಂಕ್ ಮಾಡಬೇಕು ಅನ್ಕೋತಿದ್ದೀರಲ್ಲ ಆ ಮೊಬೈಲ್ ನಂಬರು ಇಲ್ಲಿ ಡಿವೈಸ್ನಲ್ಲಿ ಇರಬೇಕು. ಅದೇ ಡಿವೈಸು ಮತ್ತು ಅದೇ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಆಗಿ, ಯಾವುದು ಹೊಸ ಮೊಬೈಲ್ ನಂಬರಿಂದ, ಹಳೆಯ ಮೊಬೈಲ್ ನಂಬರ್ದಿಂದ ಕೇವಲ ಒಂದು OTP ಅಥೆಂಟಿಕೇಷನ್ ಮಾಡ್ತಾರೆ. ಯಾವುದೇ ರೀತಿಯಾದ ಡಿವೈಸ್ನಲ್ಲಿ ಇರಬೇಕಂತ ಅವಶ್ಯಕತೆ ಇಲ್ಲ, ಆದರೆ ಆ ಸಿಮ್ಮು ಆ್ಯಕ್ಟಿವೇಟ್ ಇರಬೇಕು. ಕಂಟಿನ್ಯೂ ಟು ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇದು ವೆರಿಫಿಕೇಷನ್ ಆಗ್ತಾಯಿದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ಯು ಆರ್ ರಿಜಿಸ್ಟರಿಂಗ್ ವಿತ್ ಅ ಡಿಫ್ರೆಂಟ್ ನಂಬರ್, ಇಲ್ಲಿ ಹೇಳ್ತಾ ಇದೆ ಇದು ಒಂದು ಬೇರೆ ನಂಬರ್ ಇದೆ ಅಂಥೇಳಿ. ನೀವು ಆ ನಂಬರ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ ಬೇರೆ ನಂಬರ್ ಇದ್ದರೂ ಕೂಡ ಅದನ್ನು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು OTP ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಬೋದು. ಹಳೆಯ ಮೊಬೈಲ್ ನಂಬರ್ ಇದ್ರೂ ನಡೆಯುತ್ತೆ, ಹೊಸ ಮೊಬೈಲ್ ನಂಬರ್ ಇದ್ದರೂ ಇರುತ್ತೆ, ಆದರೆ ಎರಡೂ ಕೂಡ ಆ್ಯಕ್ಟಿವಿಟಿ ಇರಬೇಕು. ಎರಡೂ ಕೂಡ SMS ಅಥೆಂಟಿಕೇಷನನ್ನು ಮಾಡಿನೇ ಇದು ಚೇಂಜ್ ಆಗುವಂಥದ್ದು. ಇಲ್ಲಿ ನೋಡ್ಬೋದು ಇಫ್ ಯುವರ್ ರಿಜಿಸ್ಟರ್ಡ್ ಫೋನ್ ನಂಬರ್ ಈಸ್ ಆನ್ ದಿಸ್ ಡಿವೈಸ್ ರಿಜಿಸ್ಟರ್ಡ್ ವಿತ್ ಇಟ್ ಫಾರ್ ಅ ಬೆಟರ್ ಎಕ್ಸ್ಪೀರಿಯನ್ಸ್, ಅದು ಇದ್ದರೆ ಕೂಡ ನಡೆಯುತ್ತೆ, ಇಲ್ಲಂದ್ರೂ ಕೂಡ ನಡೆಯುತ್ತೆ. ಇಲ್ಲಿ ನೋಡ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ನಿಮ್ಮ ಒಂದು ಫೇಸ್ ಅಥೆಂಟಿಕೇಷನನ್ನು ಮಾಡ್ತಾರೆ. ನೀವೊಂದು ಕ್ಲಿಯರ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ಒಂದು ಲೈಟ್ ಇರೋ ಸ್ಥಳದಲ್ಲಿ ನೀವು ಇದನ್ನ ಎಕ್ಸೆಪ್ಟ್ ಮಾಡುತ್ತದೆ ಮತ್ತು ಯಾವುದೇ ರೀತಿಯಾದ ಒಂದು ಗ್ಲಾಸನ್ನು ನೀವು ಹಾಕಬೇಡಿ. ಸ್ಟಾರ್ಟ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಕಲ್ ಇದು ಗ್ರೀನ್ ಅಂತ ಬರಬೇಕು. ಅದಾದ ನಂತರ ಇಲ್ಲಿ ಬ್ಲಿಂಕ್ ಮಾಡಬೇಕು, ಅಂದರೆ ಕಣ್ಣನ್ನು ವಿಕಳಿಸ್ಬೇಕು, ಆವಾಗ ಇದು ಎಕ್ಸೆಪ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಡೀಟೇಲ್ಸನ್ನು ಫೆಚ್ ಮಾಡುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರೋ ಒಂದು 6 ಡಿಜಿಟ್ ಪಿನ್ನನ್ನು ನೀವು ಇಡಬೇಕು ಲಾಗಿನ್ ಮಾಡಲಿಕ್ಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು 6 ಡಿಜಿಟ್ ಪಿನ್ 2 ಸರ್ತಿ ಹಾಕಿ ನೀವು ಲಾಗಿನ್ ಮಾಡೋಗಬೇಕಾಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾರೆ ನೀವು ಬಯೋಮೆಟ್ರಿಕ್ಕನ್ನು ಕೂಡ ಇಡ್ಬೋದು. ಅಲೋ ಇದ್ದರೆ ಅಲೋ ಕೊಡಿ, ಇಲ್ಲಾಂದರೆ ಬೇಡ ನನಗೆ ಪಿನ್ ಬೇಕಂದರೆ ಪಿನ್ ಅಷ್ಟೇ ಇಡ್ತೇನೆ. ಅದಾದ ನಂತರ ಇಲ್ಲಿ ನೋಡೋದು ಡೈರೆಕ್ಟ್ ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಇದನ್ನ ಶೇರ್ ಕೂಡ ಮಾಡ್ಬೋದು, ಬಯೋಮೆಟ್ರಿಕ್ ಲಾಕೋ ಅನ್ಲಾಕೋ ಎಲ್ಲವನ್ನು ಮಾಡ್ಬೋದು, ಡೌನ್ಲೋಡ್ ಕೂಡ ಮಾಡ್ಬೋದು. ಆ ಎಲ್ಲ ವಿಡಿಯೋಗಳು ಆಲ್ರೆಡಿ ಮಾಡಿದ್ದೇನೆ, ಬೇರೆ ಕೂಡ ನಿಮಗೆ ಮುಂದೆ ಮಾಡ್ತೇನೆ. ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ ಆ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಅಪ್ಡೇಟ್. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಏನಿದೆ ಅಲ್ವ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ 15 ದಿವಸಗಳ ಒಳಗಾಗಿ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ₹75 ಒಂದು ಪ್ರೊಸೆಸಿಂಗ್ ಫೀ ಇರುತ್ತೆ. ಇದನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಲೇಬೇಕು. ಮೊದಲೇದಾಗಿ ಇಲ್ಲಿ 4 ಸ್ಟೆಪ್ಗಳು ಇಲ್ಲಿ ಇರುತ್ತೆ. ಮೊದಲೇದಾಗಿ ಕಂಟಿನ್ಯೂ ಟು ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ವೆರಿಫೈ ವಿತ್ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್. ಮೊದಲು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರನ್ನು ನಾವು ವೆರಿಫೈ ಮಾಡಬೇಕು. ಮೊದಲೇದಾಗಿ ಆ ರಿಜಿಸ್ಟರ್ ಆಧಾರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, ಅದನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಒಂದು ನ್ಯೂ ಮೊಬೈಲ್ ನಂಬರನ್ನು ಕೂಡ ಹಾಕಿ. ನ್ಯೂ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆ ನ್ಯೂ ಮೊಬೈಲ್ ನಂಬರಿನ ಒಂದು OTPಯನ್ನು ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಕರೆಂಟ್ ಮೊಬೈಲ್ ನಂಬರ್ ಯಾವುದಿತ್ತು ಮತ್ತು ನ್ಯೂ ಮೊಬೈಲ್ ನಂಬರ್ ಯಾವುದಿತ್ತು ಎಲ್ಲವೂ ಇಲ್ಲಿ ತೋರಿಸುತ್ತೆ. ನೀವು ಎಡಿಟ್ ಬೇಕಾದರೆ ಎಡಿಟ್ ಕೂಡ ಮಾಡ್ಬೋದು. ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್, ಇನ್ನೊಮ್ಮೆ ಫೇಸ್ ಅಥೆಂಟಿಕೇಷನ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡೋದು ನ್ಯೂ ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಈಗ ಫೇಸ್ ಅಥೆಂಟಿಕೇಷನ್ ಮಾಡೋಣ. ಇಲ್ಲಿ ಕೂಡ ಸೇಮು ಈ ಸರ್ಕಲ್ಲು ಗ್ರೀನ್ ಆಗೋ ತನಕ ಇಲ್ಲಿ ಐಸನ್ನು ಬ್ಲಿಂಕ್ ಮಾಡಿ ಅದಾದ ನಂತರ ಇಲ್ಲಿ ವೆರಿಫಿಕೇಷನ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೋಡೋದು ಇನ್ನೊಮ್ಮೆ ಕನ್ಫರ್ಮೇಷನ್ಗೋಸ್ಕರ ಮೊಬೈಲ್ ನಂಬರ್ ತೋರಿಸ್ತಾ ಇದ್ದಾರೆ. ಓಲ್ಡ್ ಮೊಬೈಲ್ ನಂಬರು, ನ್ಯೂ ಮೊಬೈಲ್ ನಂಬರು ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ 75 ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲ ರೀತಿಯಾದ ಆಪ್ಷನ್ ಬರುತ್ತೆ. ಇಲ್ಲಿ UPI ಆ್ಯಪ್ಸ್ಗಳು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಎಲ್ಲವೂ ಇಲ್ಲಿ
ಸಿಗುತ್ತೆ. ನೀವು ಯು ಪಿ ಐ ಮತ್ತು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಂದರೆ ಫ್ರೀ ಇರುತ್ತೆ, ₹75 ಪ್ಲಸ್ ಫ್ರೀ. ನೀವು ಅದು ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡಿದರೆ ಒಂದು ₹5 ತನಕ ಜಾಸ್ತಿ ಆಗುತ್ತೆ. ಯಾವುದು ಅನುಕೂಲ ಆಗುತ್ತೆ ಅದನ್ನ ಮಾಡಿ. ನಾನು ಗೂಗಲ್ ಪೇ ಮುಖಾಂತರ ಮಾಡ್ತೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಒಮ್ಮೆ ತೋರಿಸುತ್ತೆ ಏನೇನು ಚಾರ್ಜಸ್ ಇದೆ. ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಗೂಗಲ್ ಪೇಗೆ ರೀಡೈರೆಕ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ನಾವು ಪೇ 75 ಮೇಲೆ ಕ್ಲಿಕ್ ಮಾಡೋಣ. ಯು ಪಿ ಐ ಪಿನ್ನನ್ನು ಹಾಕಿ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಆಗಿದೆ. ನೀವು ಏನೂ ಮಾಡೋಂಗಿಲ್ಲ, ತಾನೇ ರೀಡೈರೆಕ್ಟ್ ಆಗುತ್ತೆ ಅದು ಅದೇ ಸೇಮ್ ವೆಬ್ಸೈಟ್ಗೆ. ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಇಲ್ಲಿ ರಿಕ್ವೆಸ್ಟ್ ಸಬ್ಮಿಟ್ ಆಗಿದೆ. ಇಲ್ಲಿ ಎಂಕ್ಲಾಜ್ಮೆಂಟನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಒಂದು ರೆಸಿಪ್ಟನ್ನು ಏನೇನಿರುತ್ತೆ ಎಲ್ಲ ಡಿಫ್ರೆನ್ಸ್ ಇಲ್ಲಿ ಇರುತ್ತೆ. ಇಲ್ಲಿ PDF ಮೇಲೆ ಕ್ಲಿಕ್ ಮಾಡ್ತೇನೆ, ಆಲ್ರೆಡಿ ಡೌನ್ಲೋಡ್ ಆಯಿತು. ಅದಾದ ನಂತರ ಇಲ್ಲಿ ನೋಡೋದು ಎಲ್ಲ ರೀತಿಯಾದ ಒಂದು ಡೀಟೇಲ್ಸು ಇಲ್ಲಿ ನೋಡ್ಬೋದು. ಆಧಾರ್ ಮೊಬೈಲ್ ನಂಬರು, ಏನೇನು ಸರ್ವಿಸ್ ತೊಗೊಂಡಿದ್ದೇವೆ, ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರು ಎಲ್ಲವೂ ಇಲ್ಲಿರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ನಾವು ಯಾಕೆ, ಎಲ್ಲಿ, ಏನು, ಎಷ್ಟು ಪೇ ಮಾಡಿದ್ದೇವೆ ಎಲ್ಲವೂ ಇಲ್ಲಿ ಈ ರಿಸಿಪ್ಟ್ನಲ್ಲಿ ಇರುತ್ತೆ. ಅದಾದ ನಂತರ ಇಲ್ಲಿ ಮೇನ್ ಪೇಜ್ಗೆ ಬರೋಣ. ಈಗ ಅದು ನಮ್ಮದು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ ಇಲ್ಲ ಯಾವ ರೀತಿಯಾಗಿ ನೋಡ್ಕೋಬೇಕಂದ್ರೆ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಯಾವಾಗ ಅಪ್ಡೇಟ್ ಆಗಿದೆ ಏನು ಅಂತ ಎಲ್ಲವೂ ಇಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಡ್ರೆಸ್ ಹೇಗೆ ಆನ್ಲೈನ್ ಅಪ್ಡೇಟ್ ಮಾಡೋದು ಮತ್ತು ಇಮೇಲ್ ಐ ಡಿಯನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಏಕೆ ಮಾಡಬೇಕು, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಕೂಡ ಫ್ರೀ ಇದೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.